ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಕೋವಿಡ್ ಕಟ್ಟಿಹಾಕಲು ಸರ್ಕಾರ ಯತ್ನ. ಮಧ್ಯಾಹ್ನ ಕ್ಯಾಬಿನೆಟ್ ಸಬ್ ಕಮಿಟಿಯ ಮಹತ್ವದ ಸಭೆ. ರಾಜ್ಯದಲ್ಲಿನ ಸೋಂಕಿತರ ಸಂಖ್ಯೆ ರಿವೀಲ್ ಸಾಧ್ಯತೆ. ಕೊರೋನಾ ಆತಂಕದ ನಡುವೆ ಗದಗದಲ್ಲಿ ವೈದ್ಯರ ಕೊರತೆ. ಗದಗ ಜಿಲ್ಲಾದ್ಯಂತ 132 ಹುದ್ದೆಗಳು ಖಾಲಿ. ಗ್ರಾಮೀಣ ಭಾಗದ ಬಡ ಜನರಿಗೆ ಚಿಕಿತ್ಸೆ ಸಿಗದೆ ಪರದಾಟ. ಕ್ರಿಸ್ಮಸ್, ನ್ಯೂ ಇಯರ್ ಸೇರಿ ಸಾಲು ಸಾಲು ರಜೆ. ಕರಾವಳಿ ಜಿಲ್ಲೆಗಳಲ್ಲಿ ಕೊರೋನಾ ಭೀತಿ ಹುಟ್ಟಿಸಿದ ಪ್ರವಾಸಿಗರ ದಂಡು. 3 ದಿನದಲ್ಲಿ ಉಡುಪಿಗೆ ಆಗಮಿಸಿದ 2 ಲಕ್ಷ ಪ್ರವಾಸಿಗರು. ಬರಗಾಲ ಪರಿಹಾರದ ಬಗ್ಗೆ ಶಿವಾನಂದ ಪಾಟೀಲ್ ವಿವಾದ. ಕೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ ಅಂತ ಕಿಡಿ. ಸಚಿವರಿಗೆ ಬುದ್ಧಿ ಹೇಳುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಕನ್ನಡ ನೆಲದಲ್ಲಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ. ಅನ್ನ ಕೊಡುವ ಈ ನೆಲದ ನಿಯಮ ಪಾಲನೆ ಎಲ್ಲರ ಕರ್ತವ್ಯ. ಬೆಂಗಳೂರಿನ ಮಳಿಗೆಗಳ ನಾಮಫಲಕದಲ್ಲಿ 60% ಕನ್ನಡ ಅಕ್ಷರ ಕಡ್ಡಾಯ. ಪ್ರಿಯಾಂಕಾ ರಾಹುಲ್ಗೆ 5-6 ಕ್ಷೇತ್ರದಿಂದ ಆಫರ್. ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ, ಪ್ರಸ್ತಾವನೆ ಇಲ್ಲ. ಶಿರಸಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನಿಸಿಲ್ಲ. ಶ್ರೀರಾಮಾಯಣ ಅನ್ವೇಷಣಂ ಸಾಹಿತಿ ವೀರಪ್ಪ ಮೊಯ್ಲಿ ಕಿಡಿ. ಬಿಜೆಪಿಯವರಿಗೆ ರಾಮನ ಮೇಲೆ ವಿಶ್ವಾಸವಿಲ್ಲ ಎಂದ ಮಾಜಿ ಸಿಎಂ. ಮಗನಿಗೆ ಮದುವೆ ಮಾಡಿಕೊಳ್ಳೋದಾಗಿ ನಂಬಿಸಿ ವಂಚನೆ. 26 ಎಕರೆ ಜಮೀನು ಖರೀದಿ ಸಂಬಂಧ ಕುದುರಿಸುವ ಮಾತು. ಮಾಜಿ ಸಚಿವ ಪ್ರಭು ಚೌಹಾಣ್ ಮೇಲೆ ಗಂಭೀರ ಆರೋಪ. ಕಡಲನಗರಿಯಲ್ಲಿ ಮತ್ತೆ ನೈತಿಕ ಪೊಲೀಸ್ಗಿರಿ. ಉಳ್ಳಾಳಕ್ಕೆ ಬಂದಿದ್ದ 4ರನ್ನ ತಡೆದ ಹಿಂದೂ ಕಾರ್ಯಕರ್ತರು. ಯುವಕ ಯುವತಿಯನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆ. ಚಿಕ್ಕಮಗಳೂರಿನಲ್ಲಿ ಮುಗಿಲು ಮುಟ್ಟಿದ ದತ್ತ ಭಕ್ತರ ಘೋಷಣೆ. ಶೋಭಾಯಾತ್ರೆಯಲ್ಲಿ ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ ಜನತೆ. ಶೋಭಾಯಾತ್ರೆ ಬಳಿಕ ಆಜಾದ್ ವೃತ್ತದಲ್ಲಿ ಧರ್ಮ ಸಭೆ. ಕ್ರಿಸ್ಮಸ್ ವೀಕೆಂಡ್ ರಜೆ ಪ್ರವಾಸ. ಚಿಕ್ಕಬಳ್ಳಾಪುರದ ಐಶಾ ಫೌಂಡೇಶನ್ನಲ್ಲಿ ಜನಸಾಗರ. ಆದಿಯೋಗಿ ಪ್ರತಿಮೆ ನೋಡೋಕೆ ಬಂದ ಪ್ರವಾಸಿಗರು. ಸ್ನೇಹಿತರ ಜೊತೆ ಚಾರಣಕ್ಕೆ ಬಂದಿದ್ದ ಯುವಕ ನಾಪತ್ತೆ. ಮಾಗಡಿ ತಾಲೂಕು ಸಾವನದುರ್ಗದಲ್ಲಿ ಘಟನೆ. ಯುಪಿ ಮೂಲದ ಗಗನ್ದೀಪ್ ಸಿಂಗ್ಗಾಗಿ ತೀವ್ರ ಹುಡುಕಾಟ. ಎಂಆರ್ಜಿ ಗ್ರೂಪ್ನಿಂದ ಅಶಕ್ತರಿಗೆ 4 ಕೋಟಿ ನೆರವು. ನಿಸ್ವಾರ್ಥ ದಾನದಿಂದ ಪ್ರಕಾಶ್ ಶೆಟ್ಟಿ ಬದುಕು ಸಾರ್ಥಕ. 1828 ಬಡವರಿಗೆ ಸಹಾಯ ಹಸ್ತ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿನಿ ತಾರೆಯರ ಕ್ರಿಕೆಟ್. ಕೆಸಿಸಿ ಮ್ಯಾಚ್ ನೋಡೋಕೆ ಬಂದ ಡಿಸಿಎಂ ಡಿಕೆ ಶಿವಕುಮಾರ್. ಫೈನಲ್ ಪಂದ್ಯದ ಬಗ್ಗೆ ಮಾಹಿತಿ ಕೊಟ್ಟ ಕಿಚ್ಚ ಸುದೀಪ್. ನಮೋ ನಿವಾಸದಲ್ಲಿ ಅದ್ಧೂರಿ ಕ್ರಿಸ್ಮಸ್ ಸಂಭ್ರಮಾಚರಣೆ. ಯೇಸು ಜೀವನ ಸಂದೇಶ, ದಯೆ, ಸೇವೆ, ಮೌಲ್ಯಗಳ ಶ್ಲಾಘನೆ. ವ್ಯಾಟಿಕಾನ್ನಲ್ಲಿ ಪೋಪ್ ಭೇಟಿ ಸ್ಮರಣೀಯ ಎಂದು ಬಣ್ಣನೆ. ನೌಕಾನೆಲೆಯಲ್ಲಿ ಸ್ವದೇಶಿ ಬ್ರಹ್ಮೋಸ್ ಕ್ಷಿಪಣಿಯ ಪರೀಕ್ಷೆ. ಇಂದಿನಿಂದ ಹೊಸ ಮೈಲಿಗಲ್ಲತ್ತ ಭಾರತೀಯ ನೌಕಾಪಡೆ ದಾಪುಗಾಲು. ರಾಜನಾಥ್ ಸಮ್ಮುಖದಲ್ಲಿ ಇಂಫಾಲ್ ನಿಯೋಜನೆ. ಪಾಕ್ ಎಲೆಕ್ಷನ್ಗೆ ಇಳಿದ ಉಗ್ರ ಫೀಸ್ ಟೀಮ್. ಲಷ್ಕರ್ ಆತಂಕಿಯ ಪುತ್ರನಿಂದ ನಾಮಿನೇಷನ್. ಪಿಕೆ 25 ಸೀಟಿನಿಂದ ಕಣಕ್ಕಿಳಿದ ಹಿಂದೂ ಯುವತಿ ಸವೀರಾ ಪ್ರಕಾಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.